ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಬರೋ ಹೊಸ ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಐಒ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡಲ್ಲಿ ಬಿಟ್ಟಿರ್ತಕ್ಕಂಥ ಹೊಸ ಅಪ್ರೆಂಟಿಸ್ ಟ್ರೈನಿಂಗ್ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತಾ ಹೋಗ್ತೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಗೆಳೆಯರೇ, ಕಂಪನಿ ನೇಮ್ ಬಂದುಬಿಟ್ಟು ಇಂಡಿಯನ್ ಕಾರ್ಪೊರೇಷನ್ ಲಿಮಿಟೆಡ್. ಪೋಸ್ಟ್ ನೇಮ್ ಬಂದುಬಿಟ್ಟು ಯಾವ್ಯಾವ ಅಪ್ರೆಂಟಿಸ್ಗೆ ತಗೊಂತಾರೆ ಅಂತ ನೋಡೋದಾದರೆ ಟ್ರೇಡ್ ಅಪ್ರೆಂಟಿಸ್ ಟೆಕ್ನಿಷಿಯನ್ ಅಪ್ರೆಂಟಿಸ್ ಮತ್ತು ಗ್ರ್ಯಾಜುಯೇಟ್ ಅಪ್ರೆಂಟಿಸ್ಗೆ ಇವರು ಪೋಸ್ಟ್ ನೇಮನ್ನು ಹೈರಿಂಗ್ ಮಾಡ್ಕೊತಿದ್ದಾರೆ. ಪೋಸ್ಟ್ ನೇಮ್ ಬಂದುಬಿಟ್ಟು ನಂಬರ್ ಆಫ್ ಪೋಸ್ಟ್ ನೋಡೋದಾದರೆ 501 ಪೋಸ್ಟ್ಗಳನ್ನ ಇವರು ಅಕ್ರಾಸ್ ಮಲ್ಟಿಪಲ್ ಸ್ಟೇಟ್ ಅಂದರೆ ಇಂಡಿಯಾದಾದ್ಯಂತ ಇವರು ಅಪ್ರೆಂಟಿಸ್ನ ತೊಗೊತಿದ್ದಾರೆ. ಸ್ಯಾಲರಿ ಬಂದು ಸ್ಟೈಪೆಂಡ್ ಆಸ್ ಪರ್ ಮಂತ್ ಅಪ್ರೆಂಟಿಸ್ ಆ್ಯಕ್ಟ್ ಮಂತ್ಲಿ 2500 ಇರುತ್ತೆ. ಇದು 2 ತಿಂಗಳಷ್ಟೇ ಇದು ಕೋರ್ಸ್ ಇರೋದು. ಇದು ಅಪ್ರೆಂಟಿಸ್ ಟ್ರೈನಿಂಗು ಮಂತ್ಲಿ 2500 ನಿಮಗೆ ಸ್ಯಾಲ್ರಿನ ನೀಡ್ತಾರಂತೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ಮೆಟ್ರಿಕ್ ವಿತ್ ITI ಟು ಗ್ರ್ಯಾಜುಯೇಟ್. ITI ಮುಗಿದಿದ್ರೆ ನೀವು ITI ಆಯಿತು, ಡಿಪ್ಲೊಮಾ ಅದು ಎರಡು ಒಂದೇ, ನೀವು ಅಪ್ರೆಂಟಿಸ್ಗೆ ಅಪ್ಲೈನ ಮಾಡ್ಬೋದು. ಏಜ್ ಲಿಮಿಟ್ ಬಂದುಬಿಟ್ಟು 18 ವರ್ಷದಿಂದ 24 ವರ್ಷದವರೆಗೆ ಇವರು ಏಜ್ನ ನೋಡ್ತಾ ಇದ್ದಾರೆ. ಟೋಟಲ್ ಆಫ್ ವೇಕೆನ್ಸಿ ಸ್ಟೇಟ್ ವೈಸ್ ನೋಡ್ಕೊಳ್ಳೋದಾದರೆ ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳನ್ನ ತಗೊತಿದ್ದಾರೆ ಅಂತ ನೋಡೋದಾದರೆ ದೆಹಲಿಯಲ್ಲಿ 120 ತೊಗೊಂತಿದ್ದಾರೆ, ಹರಿಯಾಣದಲ್ಲಿ 30, ಪಂಜಾಬಲ್ಲಿ 49, ಹಿಮಾಚಲ ಪ್ರದೇಶದಲ್ಲಿ 9, ಛತ್ತೀಸ್ಗಢದಲ್ಲಿ 30 ಮತ್ತು JK ಅಂತಂದರೆ ಜಮ್ಮು ಕಾಶ್ಮೀರಲ್ಲಿ 8, ರಾಜಸ್ಥಾನಲ್ಲಿ 90, ಉತ್ತರ ಪ್ರದೇಶದಲ್ಲಿ 140, ಉತ್ತರಾಖಂಡಲ್ಲಿ 25 ಪೋಸ್ಟ್ಗಳನ್ನ ಇವರು ಹೈರಿಂಗ್ ಮಾಡ್ತಾಯಿದ್ದಾರೆ. ನೀವು ಇದು ಕರ್ನಾಟಕದಲ್ಲಿ ಯಾವ ರೀತಿ ಅಪ್ರೆಂಟಿಸ್ ಟ್ರೈನಿಂಗ್ ತೊಗೊತಿಲ್ಲ ಇವರು ಇಂಡಿಯನ್ ಆಯಿಲ್ನವರು. ಬೇರೆ ಸ್ಟೇಟಲ್ಲಿ ಹೋಗಿ ನಾವು ಅಪ್ರೆಂಟಿಸ್ ಬರ್ತೀವಿ ಅಂತಂದರೆ ನೀವು ಈ ಜಾಬ್ಗೆ ಅಪ್ಲೈಯನ್ನು ಮಾಡ್ಕೋಬೋದು. ಇನ್ನು ಯಾರ್ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ ಟ್ರೇಡ್ ಅಪ್ರೆಂಟಿಸ್ ಫಿಟ್ಟರು, ಟ್ರೇಡ್ ಅಪ್ರೆಂಟಿಸ್ ಎಲೆಕ್ಟ್ರಿಷಿಯನ್ನು, ಹಾಗೆ ಟ್ರೇಡ್ ಅಪ್ರೆಂಟಿಸ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಟ್ರೇಡ್ ಅಪ್ರೆಂಟಿಸ್ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ಟ್ರೇಡ್ ಅಪ್ರೆಂಟಿಸ್ ಮೆಕ್ಯಾನಿಸ್ಟ್. ನೀವು ಇದು ಅಪ್ಲೈ ಮಾಡ್ಬೇಕಂದ್ರೆ 2 ಇಯರ್ಸ್ ITI ಕಂಪ್ಲೀಟ್ ಆಗಿರಲೇಬೇಕು. NCVT ಇರಲಾರದು, SCVT ಇರಲಾತು, ಎರಡರಲ್ಲಾದರೂ ಓಕೆ. ಒಟ್ಟು 2 ಇಯರ್ಸ್ ITI ಕಂಪ್ಲೀಟ್ ಆಗಿರಲೇಬೇಕು. ಈ ಅಪ್ರೆಂಟಿಸ್ಗೆ ನೀವು ಅಪ್ರೆಂಟಿಸ್ ಟ್ರೈನಿಂಗಿಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ. ಮತ್ತು ಟ್ರೇಡ್ ಅಪ್ರೆಂಟಿಸಲ್ಲಿ ಮೆಕ್ಯಾನಿಸ್ಟ್, ಟ್ರೇಡ್ ಅಪ್ರೆಂಟಿಸಲ್ಲಿ ಮೆಕ್ಯಾನಿಕಲ್ಲು ಮತ್ತು ಎಲೆಕ್ಟ್ರಿಕಲ್ಲು ಮತ್ತು ಇನ್ಸ್ಟ್ರುಮೆಂಟೇಷನ್ಗೂ ಕೂಡ ಇದರಲ್ಲಿ ನೀವು ಅಪ್ಲೈಯನ್ನು ಮಾಡ್ಬೋದು. ಮತ್ತು ಇನ್ಸ್ಟ್ರುಮೆಂಟೇಷನ್ ಹೇಳಿದ್ವಿ. ಸಿವಿಲಲ್ಲಿ ಮತ್ತು ಎಲೆಕ್ಟ್ರಾನಿಕ್ಸಲ್ಲಿ ಮತ್ತು ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಈ ಟ್ರೇಡ್ಗಳ ಕ್ವಾಲಿಫಿಕೇಷನ್ ಮಾಡಿರ್ತಕ್ಕಂಥ ITI ವಿದ್ಯಾರ್ಥಿಗಳು ಅಪ್ರೆಂಟಿಸ್ಗೆ ಹೋಗಲಿಕ್ಕೆ ಅವಕಾಶನ ನೀಡಿದ್ದಾರೆ. ಸ್ಯಾಲರಿ ಸ್ಟೈಪೆಂಡ್ ಬಂದುಬಿಟ್ಟು ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ₹4,500 per month from board apprenticeship training through direct benefit transfer. ರಿಮೈನಿಂಗ್ ಅಮೌಂಟ್ ಫ್ರಮ್ IOCL ಪ್ಲಸ್ 2,500. ನೀವು ಟ್ರಾನ್ಸ್ಪೋರ್ಟ್ ಕೂಡ ಇರುತ್ತೆ. ಮಂತ್ಲಿ 4,500 ಪ್ಲಸ್ 2,000 ಮಂತ್ಲಿ 7,000 ರೂಪಾಯಿ ನಿಮಗೆ ಸ್ಯಾಲ್ರಿಯನ್ನು ನೀಡಲಾಗತ್ತೆ ಎಲ್ಲ ಟ್ರೈನರ್ಸ್ಗೂ ಕೂಡ. ಏಜ್ ಲಿಮಿಟ್ನ ನೋಡೋದಾದರೆ ಜನರಲ್ಗೆ ಮಿನಿಮಮ್ 18ರಿಂದ 24 ವರ್ಷ ಕಂಪ್ಲೀಟ್ ಆಗಿರಬೇಕು. SC STಗೆ 18ರಿಂದ ಮ್ಯಾಕ್ಸಿಮಮ್ 29 ವರ್ಷ. ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು 5 ಇಯರ್ಸ್ ಇರುತ್ತೆ. ಇನ್ನು OBCಗೆ 18 ವರ್ಷದಿಂದ ಮ್ಯಾಕ್ಸಿಮಮ್ 27 ವರ್ಷದವರೆಗೆ ಏಜ್ ಲಿಮಿಟ್ನ ತಗೊತಿದ್ದಾರೆ. ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು 3 ಇಯರ್ಸ್ ಇರುತ್ತೆ ಇವರಿಗೆ. PWD ಜನರಲ್ಲಿಗೆ ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 34 ವರ್ಷ ತೊಗೊಳ್ತಾ ಇದ್ದಾರೆ. ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು 10 ವರ್ಷ. PWD BD SC ST ಮಿನಿಮಮ್ 80 ಇಯರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ 39 ಇಯರ್ಸ್. ರಿಲ್ಯಾಕ್ಸೇಷನ್ ಆಫ್ 15 ಇಯರ್ಸ್ ಇವರಿಗೆ ಸೈಡ್ ಇಲಾಖೆ ಇರುತ್ತೆ. PWD OBC NCLಗೆ ಮಿನಿಮಮ್ 18 ಇಯರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ 37 ಇಯರ್ಸ್. ರಿಲ್ಯಾಕ್ಸೇಷನ್ ಆಫ್ 13 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಈ ಅಪ್ರೆಂಟಿಸ್ ಟ್ರೈನಿಂಗಿಗೆ ಇರುವುದಿಲ್ಲ. ನೀವು ಅಪ್ಲೈ ಮಾಡ್ಬೇಕಾದ್ರೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ನ ಕೊಡುವ ಅವಶ್ಯಕತೆ ಇರುವುದಿಲ್ಲ.
ಅಧಿಸೂಚನೆ ಬಿಟ್ಟ ದಿನಾಂಕ ಬಂದುಬಿಟ್ಟು 27/12/2025. ಡಿಸೆಂಬರಲ್ಲಿ ಈ ಅಧಿಸೂಚನೆಯನ್ನು ಬಿಟ್ಟಿರ್ತಾರೆ. ಡೇಟ್ ಆಫ್ ಓಪನಿಂಗ್ ಅಪ್ಲಿಕೇಶನ್ನು 27/12/25 ಫ್ರಮ್ 10 ಗಂಟೆ ಬೆಳಿಗ್ಗೆ. ನೋಡಿ, 27ನೇ ತಾರೀಕು ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಆಗಿದೆ NAPS ಆ್ಯಂಡ್ NATS ಪೋರ್ಟಲಲ್ಲಿ. ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಬಂದುಬಿಟ್ಟು 12/1/2026 ಅಪ್ ಟು ಸಂಜೆ 5 ಗಂಟೆವರೆಗೂ ಲಾಸ್ಟ್ ಡೇಟ್ ಇರುತ್ತೆ. ಮುಂದಿನ ತಿಂಗಳು 12ನೇ ತಾರೀಕುವರೆಗೂ. ಲಾಸ್ಟ್ ಡೇಟ್ ಫ್ರಮ್ ಮೈಕ್ರೋಸಾಫ್ಟ್ ಆಫೀಸ್ ಫ್ರಮ್ ಸಬ್ಮಿಷನ್ಗೆ 12/1/2026 ಸಂಜೆ 5 ಗಂಟೆವರೆಗೂ ಇದು ಲಾಸ್ಟ್ ಡೇಟ್ ಇರುತ್ತೆ. ಕಟ್ ಆಫ್ ರೆಕಾರ್ಡಿಂಗ್ ಡೇಟ್ ಕ್ವಾಲಿಫಿಕೇಷನ್ ಆ್ಯಂಡ್ ಏಜ್ ಕ್ರೈಟೀರಿಯಾ 31/12/2025 ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಟು ಬಿ ಇಂಟಿಮೇಟೆಡ್ ಆನ್ ರಿಜಿಸ್ಟರ್ ಇಮೇಲ್ ಐಡಿಗೆ ನೀವು ಇಮೇಲ್ ಐಡಿಯಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತಾರಂತೆ. ಪೀರಿಯಡ್ ಆಫ್ ಅಪ್ರೆಂಟಿಸ್ ಟ್ರೈನಿಂಗ್ 12 ಮಂತ್ ಅಂತಂದರೆ 1 ವರ್ಷ ನಿಮಗೆ ಈ ಅಪ್ರೆಂಟಿಸ್ ಟ್ರೈನಿಂಗ್ ಇದ್ದೇ ಇರುತ್ತೆ. 2 ತಿಂಗಳಲ್ಲ, ತಪ್ಪು ಇನ್ಫಾರ್ಮೇಷನ್ ಆಯಿತು. 12 ತಿಂಗಳು ನಿಮಗೆ ಈ ಟ್ರೈನಿಂಗ್ ಇದ್ದೇ ಇರುತ್ತೆ. ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡೋದಾದರೆ, ರಿಜಿಸ್ಟರ್ ಆ್ಯಸ್ ಗ್ರ್ಯಾಜುಯೇಟ್ ಟೆಕ್ನಿಷಿಯನ್ ಟ್ರೇಡ್ ಅಪ್ರೆಂಟಿಸ್ ಆನ್ಲೈನ್ ಫಾಲೋಯಿಂಗ್ ದ ಪೋರ್ಟಲ್ಸ್ ಅಂಡರ್ ದ ರೆಸ್ಪೆಕ್ಟಿವ್ ಸ್ಟೇಟ್ ಆ್ಯಂಡ್ ಫಾರ್ ದ ಟ್ರೇಡ್ ಅಪ್ರೆಂಟಿಸ್ ITI NAPS ಪೋರ್ಟಲ್ http://apprenticeshipindia.government.in ಅಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಟ್ರೇಡ್ ಅಪ್ರೆಂಟಿಸ್ ಡಾಟಾ ಎಂಟ್ರಿ ಆಪ್ರೇಟರ್ಗಳು www.apprenticeshipindia.government.in ಅಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಟೆಕ್ನಿಷಿಯನ್ ಅಪ್ರೆಂಟಿಸ್ಗಳು ಡಿಪ್ಲೊಮೊ ಅಟ್ NATS ಪೋರ್ಟಲ್ https://nats.education.government.in ಸ್ಟೇಟ್ ವೈಸಲ್ಲಿ ನೀವು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ PHP ಗ್ರ್ಯಾಜುಯೇಟ್ ಅಪ್ರೆಂಟಿಸ್ಶಿಪ್ NATS ಪೋರ್ಟಲ್ https://nats.education.government.in ಅಲ್ಲಿ ನೀವು ಈ ಅಪ್ರೆಂಟಿಸ್ಗೆ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಗೆಳೆಯರೆ. ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ನಮ್ಮ ಚಾನಲ್ ನೇಮ್ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಾವು ಹಾಕ್ತಕ್ಕಂಥ ಜಾಬ್ ಇನ್ಫಾರ್ಮೇಷನ್ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬೇಗ ತಲುಪುತ್ತೆ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳಿದ್ರೆ ವಿಡಿಯೋ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಯಾರಾದರೂ ಅಪ್ಲೈ ಮಾಡೋವಂಥವ್ರು, ಅಪ್ರೆಂಟಿಸ್ ಮಾಡೋವಂಥವ್ರು ದಯವಿಟ್ಟು ಅಪ್ಲೈ ಮಾಡಿಕೊಂಡು ಅಪ್ರೆಂಟಿಸ್ ಟ್ರೈನಿಂಗ್ನ ತೊಗೊಬೋದು. ಸಿಗ್ತೀನಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ತಗೊಂಡು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.